ನಮಸ್ಕಾರ ಎಲ್ಲ ಸಾಯಿ ಬಂಧುಗಳಿಗೆ. ಇವತ್ತಿನ ವಿಶೇಷವಾಗಿ ಬಾಲತಪಸ್ವಿ ಶ್ರೀ ಮಹಾನ್ ಮಣಿಕಂಠ ಮಹಾಸ್ವಾಮಿಗಳು ಯಾದಗಿರಿ ಡಿಸ್ಟಿಕ್ ಶಾಪುರ ತಾಲೂಕು ನಡಿಹಾಳ ಗ್ರಾಮದಿಂದ ಒಂದು ಗುಹಾಂತರವಾಗಿರುವಂಥ ಒಂದು ಗುಹೆಯಲ್ಲಿ ಬಾಬನ ಆರಾಧನೆ ಪ್ರತಿ ದಿವಸ ಮಾಡುತ್ತಿರುವಂಥ ತಪಸ್ವಿ ಬಾಲತಪಸ್ವಿ ಮತ್ತು ಬಾಲ ಸಾಯಿಬಾಬಾ ಅಂತಲೇ ಪ್ರಖ್ಯಾತರಾಗಿರುವಂಥ ಉತ್ತರ ಕನ್ನಡ ಡಿಸ್ಟಿಕಲ್ಲಿ ಅವರು ನಮ್ಮ ಶ್ರೀ ಕ್ಷೇತ್ರ ಶಿವಸಾಯಿ ಹನುಮಾನ್ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಶ್ರೀ ಸಾಯಿ ಸಚ್ಚರಿತ್ರೆಯನ್ನು ಕೊಟ್ಟು ಅವರಿಗೆ ಆಹ್ವಾನ ಮಾಡ್ತಾಯಿದ್ದೀನಿ. ನಮಸ್ಕಾರ ಗುರುಗಳೇ, ಸಾಯಿರಾಮ್. ಅವರು ವಿಶೇಷವಾಗಿ ಒಂದು 600-700 ಕಿಲೋಮೀಟ್ರಿಂದ ಬಂದು ನಮ್ಮ ಶ್ರೀ ಕ್ಷೇತ್ರ ಶಿವಸಾಯಿ ಹನುಮಾನ್ ದೇವಸ್ಥಾನ ಅಭಿವೃದ್ಧಿಯನ್ನು ಅವ್ರು ನೋಡ್ತಾ ಇದ್ದಾರೆ ಪ್ರತಿ ದಿವಸ ಸೋಷಿಯಲ್ ಮೀಡ್ಯಾದಲ್ಲಿ. ಸೊ ಅದನ್ನೆಲ್ಲ ನೋಡ್ತಾ ಅವರು ಒಂದ್ಸಲಿ ನಿಮ್ಮ ದೇವಸ್ಥಾನಗೆ ಬಂದು ನಾನು ಕೂಡ ಆಶೀರ್ವಾದ ಮಾಡ್ತೀನಿ, ಬೇಗ ಆಗಲಿ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ನಾವು ಕೂಡ ಖುಷಿಯಿಂದ ಬರಮಾಡಿಕೊಂಡು ಅವ್ರಿಗೆ ಒಂದು ವಿಶೇಷವಾಗಿ ಅವ್ರಿಗೆ ಆಹ್ವಾನ ಮಾಡ್ತಾಯಿದ್ದೀವಿ. ಸೊ ಗುರುಗಳಿಗೆ ತುಂಬ ಧನ್ಯವಾದಗಳು. ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಅಷ್ಟು ದೂರದಿಂದ ನಮ್ಮ ಒಂದು ಕ್ಷೇತ್ರಕ್ಕೆ ಏನೋ ಒಂದು ಒಳ್ಳೆಯ ಸಮಾಜಕ್ಕೆ ಒಂದು ಒಳ್ಳೆಯ ಸೇವೆ ಮಾಡ್ತಾಯಿದ್ದೀರಾ. ಒಂದು ಸನಾತನ ಧರ್ಮದ ಬಗ್ಗೆ ಒಂದು ಉಳಿವಿಗೆ ಅವರು ತುಂಬ ವಿಷಯಗಳನ್ನ ಹಂಚ್ಕೊತಾ ಇದ್ದಾರೆ ನಮ್ಮ ಹತ್ರ. ತುಂಬಾ ಖುಷಿ ಆಗುತ್ತೆ. ಅವ್ರಿಗೆ ಏನಾದರೂ ಹೇಳೋಕ್ಕೆ ನಾನು ಹೇಳ್ತೀನಿ. ಗುರುಗಳೇ, ತಾವೇನಾದರೂ ಹೇಳಿದ್ರು. ಶ್ರೀ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಶ್ರೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ನಾವು ಈ ಭಾಗಕ್ಕೆ ಬಂದು ತುಂಬ ಖುಷಿ ಆಗಿದೆ ನಮಗೆ. ಇದೆಲ್ಲ ನಿಮ್ಮದೆಲ್ಲ ಸೇವೆ ನೋಡಿ ನಮಗೆ ತುಂಬ ಖುಷಿಯಾಗಿದೆ. ಶ್ರೀ ಸಾಯಿಬಾಬಾ ಅವರು ನಿಮಗೆ ಸದಾ ಆಶೀರ್ವಾದ ಇರುತ್ತೆ. ಆದರೆ ನಾವೆಲ್ಲರೂ ನಿಮಗೆ ಮಾರ್ಗವಾಗಿ ಇರುತ್ತೇವೆ. ನಮ್ಮಿಂದ ಎಲ್ಲರೂ ಕೂಡಿ ಸಪೋರ್ಟ್ ಮಾಡೋಣ ಅಂತ ನಾವು ಬಯಸುತ್ತೇವೆ. ಎಲ್ಲ ಜನರು ಸಪೋರ್ಟ್ ಮಾಡಿ ಬಾಬಾನ ದೊಡ್ಡ ಪ್ರಮಾಣದಲ್ಲಿ ಇದೊಂದು ದೊಡ್ಡ ಕಾರ್ಯ ಆಗುತ್ತೆ ಅನ್ನೋದು ನನ್ನ ಮನಸ್ಸಿನ ಮಾತು. ಆದರೆ ಇನ್ನೂ ಭಾಳ ದೊಡ್ಡ ಪ್ರಮಾಣದಾಗ ನಾವು ಪ್ರಯತ್ನ ಮಾಡೋಣ. ಎಲ್ಲರೂ ಕೂಡಿ ಸಾಥ್ ಕೊಡೋಣ. ನಾವು ಇಲ್ಲಿ ತನಕ ಬರೋದಕ್ಕೆ ಭಾಳ ಕಷ್ಟ ಇದೆ. ನಾವು ಬರಬೇಕಾದ್ರೆ ತಪಸ್ಸು ಮಾಡಿಕೊಂಡು ಅನುಷ್ಠಾನ ಮಾಡಿಕೊಂಡು ಬರಬೇಕಾದ್ರೆ ಭಾಳ ಕಷ್ಟ ಇದೆ. ಆದರೂ ನಾವು ಪ್ರಯತ್ನ ಮಾಡ್ಕೊಂಡು ನಿಮ್ಮ ಭಾಗಕ್ಕೆ ಬಂದೀವಿ ಅಂದರೆ ಆ ಸಾಯಿಬಾಬಾ ಅವರು ನಿಮ್ಮ ಹತ್ರ ಕಳಿಸಿದ್ದಾರೆ ಅಂತ ಬಂದಿದ್ದೇವೆ. ಸದ್ಗುರು ಸರ್, ನನಗೆ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ. ಆದಷ್ಟು ಬಾಬಾ ಅವ್ರು ಮಾತಾಡಿಸಿದಾರಂತೆ ಮಾತಾಡಿದ್ದೀವೇನೋ ಗೊತ್ತಿಲ್ಲ. ಸಾಯಿ ಬಂಧುಗಳೇ, ಹರಿ ಓಂ ಸಾಯಿರಾಮ್. ಈ ರೀತಿಯಲ್ಲಿ ಹಲವಾರು ವಿಷಯಗಳು ಇಲ್ಲಿ ಪಾವಡಗಳಾಗ್ತಾ ಇರ್ತವೆ. ಈ ಥರ ಅವರು ಬಾಲಯೋಗಿಗಳು ಬಂದಿದ್ದು ಮತ್ತು ಏನಪ್ಪ ಅಂದರೆ ಇಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ನಾವು ಅತಿ ಶೀಘ್ರದಲ್ಲೇ ದೇವಸ್ಥಾನ ಇನ್ನೂ ಬೇಗ ಕಂಪ್ಲೀಟ್ ಮಾಡಿ ಲೋಕಾರ್ಪಣೆ ಮಾಡಬೇಕು ಅಂತ ತುಂಬ ಒಂದು ಇದರಲ್ಲಿದ್ದೀವಿ. ಏನಪ್ಪ ಅಂದರೆ ನಮ್ಮದು ಮೋಲ್ಡಿಂಗ್ ಕೆಲಸ ಇನ್ನೂ ಪೆಂಡಿಂಗ್ ಇದೆ. ಅದೊಂದು ಬಿಟ್ಟರೆ ಮಿಕ್ಕಿದೆಲ್ಲ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೊಂಬಂದಿದ್ದೀವಿ. ಯಾರಾದರೂ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರೋ ಅವ್ರು ದಯವಿಟ್ಟು ಸಾಯಿ ಬಂಧುಗಳು ಒಂದು ಮೋಲ್ಡಿಂಗ್ ಕೆಲಸಗಳಿಗೆ ತಾವೆಲ್ಲ ಹೆಲ್ಪ್ ಮಾಡಿದ್ರೆ ಅತಿ ಶೀಘ್ರದಲ್ಲಿ ದೇವಸ್ಥಾನ ಕಂಪ್ಲೀಟಾಗಿ ಲೋಕಾರ್ಪಣೆಗೊಂಡು ಎಲ್ಲ ಸಾಯಿ ಭಕ್ತರಿಗೆ ಅನುಕೂಲ ಆಗೋದು 100%. ಯಾಕಂದರೆ ಇಲ್ಲಿನ ಒಂದು ಭಾಗದಲ್ಲಿ ಸಾಯಿಬಾಬಾ ಅವರ ಒಂದು ಪೂಜೆಗಳು ಕಮ್ಮಿ ಇದ್ದರೂ ಕೂಡ ನಾವೊಂದು ದೇವಸ್ಥಾನ ಸ್ಟಾರ್ಟ್ ಆದಾಗಿಂದನೂ ಕೂಡ ಪ್ರತಿಯೊಂದರಲ್ಲೂ ಕೂಡ ಇಲ್ಲಿ ಹಳ್ಳಿಯವರಾಗಲಿ ತುಂಬ ಜನ ಸಹಕಾರ ನೀಡಿ ಪ್ರತಿ ಗುರುವಾರ ವಿಶೇಷವಾಗಿ ಪಲ್ಲಕ್ಕಿ ಸೇವೆ ಅನ್ನೋದು ತುಂಬ ಅದ್ಭುತವಾಗಿ ನಡೀತಾ ಇದೆ. ಗುರುಪೂರ್ಣಿಮೆ ದಿವಸ ನಾವು ಅಂದ್ಕೊಂಡೇ ಇರಲಿಲ್ಲ, ಸುಮಾರು ಒಂದು 5-6 ಸಾವಿರ ಜನಗಳು ಬಂದಿದ್ದರು. ಅವ್ರಿಗೆಲ್ಲ ಕೂಡ ಅನ್ನದಾನ ಸೇವೆಗಳೆಲ್ಲ ಮಾಡಿದ್ದು ತುಂಬಾ ವಿಶೇಷವಾಗಿತ್ತು. ಈ ರೀತಿಯಲ್ಲಿ ನಾವು ಅಂದ್ಕೊಳ್ಳೋದಕ್ಕಿಂತ ಜಾಸ್ತಿ ಇಲ್ಲಿ ಬಾಬಾ ಮಾಡಿಸ್ತಾ ಇದ್ದಾರೆ. ಏನಕ್ಕೋ ಗೊತ್ತಿಲ್ಲ, ಮೋಲ್ಡಿಂಗ್ವರೆಗೂ ಬಂದು ಅಲ್ಲಿವರೆಗೂ ನಿಲ್ಲಿಸಿದ್ದಾರೆ. ಅದು ಏನು ಅಂತ ನಮಗೂ ಗೊತ್ತಿಲ್ಲ. ಕಾರಣ ಬಾಬಾ ಯಾವಾಗ ಮಾಡಿಸ್ಕೊತಾರೆ ಏನು ಅನ್ನೋದು ಭಕ್ತರಿಗೆ ಬಿಟ್ಟಿರೋದು. ಅದು ನಮಗೇನೂ ಗೊತ್ತಿಲ್ಲ. ಬಾಬಾ ಯಾರ ಕೈಯಿಂದ ಮಾಡಿಸ್ಕೊಬೇಕು ಅಂತಿದ್ದಾರೋ ಅವ್ರ ಕೈಲೇ ಮಾಡಿಸ್ಕೊಳಕ್ಕಾಗತ್ತೆ. ನಿಮಗೆಲ್ಲ ಗೊತ್ತಿತ್ತು, ಬಾಬಾ ಎಲ್ಲರ ಹತ್ರನೂ ದುಡ್ಡು ಕೇಳಿ ಇಸ್ಕೊತಾ ಇರಲಿಲ್ಲ. ಯಾರೋ ಒಬ್ಬರಿಗೆ ಅವ್ರು ಕೊಟ್ಟಿಲ್ಲ ಅಂದರೂ ಕೂಡ ಕೇಳಿ ಇಸ್ಕೊತಿದ್ರು. ಆ ರೀತಿಯಲ್ಲಿ ಮೋಸ್ಟ್ಲಿ ಬಾಬಾ ಯಾರೋ ಒಬ್ಬರಿಗೆ ಕಳಿಸ್ತಾರೆ ಇಲ್ಲಿಗೆ ಅಂತ ನಾವು ತುಂಬ ಆಸೆಯಿಂದ ನೋಡ್ತಾ ಇದ್ದೀವಿ. ಯಾರೋ ಒಬ್ಬರು ಈ ವಿಡಿಯೋ ನೋಡೋರು ದಯವಿಟ್ಟು ಬಂದು ಈ ಕ್ಷೇತ್ರಕ್ಕೆ ಬನ್ನಿ. ನೀವೇನು ದುಡ್ಡು ಕೊಡೋದು ಬೇಡ, ಕ್ಷೇತ್ರಕ್ಕೆ ಬಂದು ಇಲ್ಲಿ ಏನು ಬೇಕಾಗುತ್ತೋ ನೀವೇ ಕೊಡಿಸಿ ದೇವಸ್ಥಾನ ಒಂದು ಕೆಲಸನ ಮುಂದೆ ನಿಂತ್ಕೊಂಡು ನೀವೇ ಮಾಡಿ. ನಾವು ಕೂಡ ನಿಮ್ಮ ಥರ ಭಕ್ತಾದಿಗಳಷ್ಟೇ. ನಾವು ಇದಕ್ಕೆ ಯಾರು ಓನರ್ಗಳಿಲ್ಲ, ಯಾರೂ ಇದಿಲ್ಲ.
ಸೊ ಎಲ್ಲ ಭಕ್ತರೇ ಸೇರಿಕೊಂಡು ಇದನ್ನು ಮುಂದುವರಿಸ್ಕೊಂಡು ಎಲ್ಲ ಸಾಯಿ ಭಕ್ತರು ನಾವೆಲ್ಲ ಅಪರಿಚಿತರಾಗಿದ್ದರೂ ಕೂಡ ಸಾಯಿ ಸೇವೆಯಲ್ಲಿ ನಾವೆಲ್ಲರೂ ಒಂದೇ ಅಂತ ಈ ಒಂದು ಮಹತ್ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಸಾಯಿರಾಮ್. ಇದು ಶ್ರೀನಿವಾಸಪುರ ರೋಡು, ಮುಳಬಾಗಿಲಿಂದ ಶ್ರೀನಿವಾಸಪುರಕ್ಕೆ ಹೋಗೋ ರೋಡಲ್ಲಿರುವಂಥದ್ದು ರಸ್ತೆ ಇದು. ಇದು ಕುರುಡುಮಲೆ ಕ್ಷೇತ್ರಕ್ಕೆ ಹೋಗುವಂಥದ್ದು. ಅದರ ಆಪೋಸಿಟಲ್ಲೇ ನಾವು ಈ ರೋಡ್ ಬರೋ ಅಂಥ ದೇವಸ್ಥಾನ ಇರುವಂಥದ್ದು. ಇದರ ಆಪೋಸಿಟೇ ಶ್ರೀ ಕ್ಷೇತ್ರ ಶಿವಸಾಯಿ ಹನುಮಾನ್ ದೇವಸ್ಥಾನ. ತಾವೇನು ನೋಡ್ತಾ ಇದ್ದೀರಾ ಅದನ್ನು ಕಾಣ್ಬೋದು. ಸೊ ಮುಂದೆ ಬನ್ನಿ ನೋಡೋಣ. ಸೊ ಇದೆಲ್ಲ ಶ್ರೀ ಕ್ಷೇತ್ರ ಶಿವಸಾಯಿ ಹನುಮಾನ್ ದೇವಸ್ಥಾನ. ಸೊ ಒಂದು ನಿರ್ಮಾಣ ಆಗುತ್ತಾ ಇರುವಂಥ ಒಂದು ಸ್ಥಳ. ಸೊ ತಾವೆಲ್ಲ ದಯವಿಟ್ಟು ಬಂದು ಕ್ಷೇತ್ರಕ್ಕೆ ಸೊ ಬಂದು ಇದನ್ನೆಲ್ಲ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ಕೊತೀನಿ. ಆದಷ್ಟು ಬೇಗ ದೇವಸ್ಥಾನ ಕಂಪ್ಲೀಟ್ ಮಾಡಿ ಲೋಕಾರ್ಪಣೆ ಮಾಡಿಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಜೈ ಸಾಯಿರಾಮ್. ಸರ್ವೇ ಜನ ಸುಖಿನೋ ಭವಂತು. ಸರ್ವಂ ಸಾಯಿಮಯ. ಹರಿ ಓಂ ಸಾಯಿರಾಮ್ ಗುರುಗಳೇ. ಸೊ ಈ ಕ್ಷೇತ್ರದ ಬಗ್ಗೆ ಏನು ಹೇಳ್ಬೇಕಂದ್ರೆ ತಮಗೆ, ಸೊ ಈ ಕ್ಷೇತ್ರ ಬಂದುಬಿಟ್ಟು ನಾವು ಫಸ್ಟ್ ಬರೀ ಆಂಜನೇಯ ಸ್ವಾಮಿ ಅಷ್ಟೇ ಇತ್ತು. ಅದಾದಮೇಲೆ ನಾವೇನು ಮಾಡಿದ್ವಿ, ಇಲ್ಲಿ ಸರಿಯಾಗಿ ಪೂಜೆಗಳೇನೂ ಆಗ್ತಾ ಇರಲಿಲ್ಲ ಆಂಜನೇಯ ಸ್ವಾಮಿಗೆ. ಸೊ ಆಮೇಲೆ ನಾವು ಬರ್ತಾ ಹೋಗ್ತಾ ನಮಗೆ ಬಾಬಾ ಕನಸಲ್ಲಿ ಕಾಣಿಸಿ, ಸೊ ಇಲ್ಲೇ ಒಂದು ಆಗಬೇಕು ನನಗೆ ಅನ್ನೋದು ಸಂಕಲ್ಪ ಆಯಿತು. ಅದಾದ ನಂತರ ನಾವು ಸರಿ ಮಾಡೋಣ ಅಂದ್ಬಿಟ್ಟು ಶ್ರೀರಾಮನವಮಿ ದಿವಸನೇ ನಾವು ಸ್ಟಾರ್ಟ್ ಮಾಡಿದ್ದು. ಸಿಂಪಲ್ಲಾಗಿ ಪಾನಕ, ಮಜ್ಜಿಗೆ, ಹೆಸರುಬೇಳೆ ಈ ಥರದ್ದು ಹಂಚಿ ಸ್ಟಾರ್ಟ್ ಮಾಡೋಣ ಅಂತ ನಾವು ಏನೋ ಒಂದು 10,000 ರೂಪಾಯಿ ಆಗುತ್ತೆ ಅಂದ್ಕೊಂಡು ಮಾಡಿದ್ದು. ಆದರೆ ಅವತ್ತೊಂದು ದಿವಸನೇ 50,000 ಆಯಿತು. ಅಂದರೆ ನಾವು ಸಿಂಪಲ್ಲಾಗಿ ಅಂದ್ಕೊಂಡಿದ್ದೆ. ಸೊ ಅವತ್ತಿನ ದಿನ ಸಾವಿರಾರು ಜನಗಳು ಇಲ್ಲಿ ಬಂದು ಪ್ರಸಾದ ಸ್ವೀಕರಿಸಿ ಹೋಗಿದ್ದು ತುಂಬಾ ಖುಷಿ ಆಯಿತು. ಸೊ ಅದಾದ ನಂತರ ಜನವರಿ 1ಗೆ ನಾವು ಏನು ಮಾಡಿದ್ವಿ, ಇಲ್ಲಿ ಪೀಠ ಪ್ರತಿಷ್ಠಾಪನೆಗೆ ಅಂತ ಗುಜರಾತಿಂದ ಸಿಲಿಕಾನ್ನಲ್ಲಿ ಮಾಡಿರುವಂಥದ್ದು ಸಾಯಿಬಾಬಾ ಮೂರ್ತಿಯನ್ನು ನಾವು ತಗೊಂಬಂದು ಇಲ್ಲಿ ಪೀಠ ಪ್ರತಿಷ್ಠಾಪನೆ ಮಾಡಿದ್ವಿ. ಆಮೇಲೆ ಪ್ರಮುಖ ಚಲನಚಿತ್ರ ನಟಿ ತಾರಾ ಅಮ್ಮ ಅವರು ಕೂಡ ನಮಗೆ ಒಂದು 3 ಅಡಿ ವಿಯೆಟ್ನಾಂ ಮಾರ್ಬಲ್ ಸಾಯಿಬಾಬಾ ಮೂರ್ತಿಯನ್ನು ಕೂಡ ಕೊಟ್ಟರು. ಅದನ್ನು ಕೂಡ ಇಲ್ಲಿ ನಾವು ಪೀಠ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಪ್ರಾಣ ಪ್ರತಿಷ್ಠಾಪನೆ ಮಾಡೋಕ್ಕೆ ಯಾಕಪ್ಪ ಇನ್ನೂ ಆಗಿಲ್ಲ ಅಂದರೆ, ಸೊ ಒಂದ್ಸಲಿ ಮೋಲ್ಡೆಲ್ಲ ಆಗಿ ಇದನ್ನೆಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಆಮೇಲೆ ಇದು ಮಾಡೋಣ ಅಂತ. ಯಾಕಂದರೆ ಪೀಠ ಪ್ರತಿಷ್ಠಾಪನೆ ಏನಕ್ಕೆ ಮಾಡಿದ್ದೆ ಅಂದರೆ, ನಾವು ಇಲ್ಲಿ ಆಲ್ರೆಡಿ ಆಂಜನೇಯ ಇದ್ದಾರೆ. ಸೊ ಅದಕ್ಕೋಸ್ಕರ ಪ್ರತಿನಿತ್ಯ ದೇವಸ್ಥಾನದ ಪೂಜೆಗಳನ್ನೋದು ಆಗಬೇಕು. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ವಿ, ಆಂಜನೇಯನಿಗೆ ಪ್ರತಿ ದಿವಸ ಪೂಜೆಗಳು ಆಗಲಿ, ಅದ್ರ ಜೊತೆಗೆ ಸೊ ಇಲ್ಲಿ ಪೀಠ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಸಾಯಿಬಾಬಾ ಕೂಡ ದಿನಗಳು 4 ಆರತಿಗಳು, ಪಲ್ಲಕ್ಕಿ, ಗುರುವಾರ ಈ ರೀತಿಯಲ್ಲಿ ವಿಶೇಷವಾಗಿ ನಾವು ಮಾಡ್ಕೊಳ್ತಾ ಬರ್ತಾಯಿದ್ವಿ. ಎಲ್ಲ ಹಬ್ಬಗಳು ಹರಿದಿನಗಳಲ್ಲಿ ಕೂಡ ನಾವು ಸೆಲೆಬ್ರೇಷನ್ ಅನ್ನೋದು ಮಾಡ್ತಾಯಿದ್ದೀವಿ. ಸೊ ಅನ್ನ ಸಂತರ್ಪಣೆ ಆಗಲಿ ಪ್ರತಿಯೊಂದು ಮಾಡ್ಕೊಂಡು ಬರ್ತಾಯಿದ್ದೀವಿ. ಸೊ ಇದಾದ ನಂತರ ಬನ್ನಿ ಗುರುಗಳೇ, ಇದು ಇವಾಗೇನು ನೀವು ನೋಡ್ಬೋದು ಇಲ್ಲಿ. ಸೊ ನಮ್ಮದು ಗೋಡೆಗಳವರೆಗೂ ಬಂದಿದೆ ಗುರುಗಳೇ, ಗೋಡೆಗಳವರೆಗೂ ಬಂದಿದೆ. ಸೊ ಇನ್ನು ಮೋಲ್ಡಿಂಗ್ ಆಗಬೇಕು ನೆಕ್ಸ್ಟು. ಯಾಕಂದರೆ 20 ಅಡಿ ನಾವು ಬಿಟ್ಟಿದ್ದೀವಿ. ಹಿಂಗೆ 30ಗೆ ಹಿಂಗೆ 60 ಇಲ್ಲಿ 30, ಹಿಂಗೆ 60 ಇದೆ. ಅದಾದಮೇಲೆ ಮತ್ತೆ 6 ಅಡಿ ಆ ಕಡೆ ನಾವು ಇದು ಬಿಡ್ತೀವಿ. ಯಾಕಂದರೆ ಮತ್ತು ಲೋಡು ಬಂದುಬಿಟ್ಟು ಜಾಸ್ತಿ ಈ ಕಡೆ ಬೀಳಬಾರ್ದು ಅಂತ. ಯಾಕಂದರೆ ಸೆಂಟ್ರಲ್ ಯಾವುದು ಪಿಲ್ಲರ್ ಬರ್ತಾಯಿಲ್ಲ, ಅದಕ್ಕೆ ನಾವು ಇದು ಮಾಡ್ತಾಯಿದ್ದೀವಿ. ಸೊ ಆ ಕಡೆಯಿಂದ ಅದಾದಮೇಲೆ ಮೋಲ್ಡಿಂಗ್ ಎಲ್ಲ ಆದಮೇಲೆ ನಾವು ಒಂದು ವಿಶೇಷವಾಗಿ ಪ್ರಾಣ ಪ್ರತಿಷ್ಠಾಪನೆ ವಿಗ್ರಹಗಳು ಆರ್ಡ್ರ್ ಮಾಡಿದ್ದೀವಿ. ಸ್ವಲ್ಪ ಅದಕ್ಕೆ ಅಡ್ವಾನ್ಸ್ ಒಂದು 60,000ವರೆಗೂ ಕೊಟ್ಟಿದ್ದೀವಿ. ಮಿಕ್ಕಿದ್ದೆಲ್ಲ ಸಾಯಿ ಭಕ್ತರೆಲ್ಲ ಸೇರಿ ಕೊಟ್ಟರೆ ಅದನ್ನು ಸಾಯಿ ಭಕ್ತರಿಗೆ ವಿನಂತಿ ಏನೆಂದರೆ, ಇದಕ್ಕೆಲ್ಲರೂ ನೀವು ಸಹಕಾರ ಮಾಡಬೇಕೆಂದು ನಾನು ಬಾಲಯೋಗಿ ಪುಟ್ಟ ಸಾಯಿಬಾಬಾವರು ನಿಮಗೆಲ್ಲ ನಾವು ಹೇಳ್ತಾ ಇದ್ದೇವೆ. ನಮಗೆ ಜಾಸ್ತಿಯನ್ನು ಮಾತಾಡೋಕ್ಕೆ ಬರಲ್ಲ, ಆ ಮಾತಾಡೋಕ್ಕೆ ಶಕ್ತಿ ಕೊಟ್ಟಾರಂದರೆ ಈ ಜಾಗಕ್ಕೆ ಬಂದು ನಿಂತೀನಿ ಅಂದಮೇಲೆ ಆ ಶಕ್ತಿ ಕೊಟ್ಟಲ್ಲೇ ನಾನು ಮಾತಾಡ್ಬೇಕಾಗ್ತದೆ, ಇಲ್ಲಾಂದ್ರೆ ಮಾತಾಡೋದಾಗಲ್ಲ. ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕಾರ ಕೊಡ್ಬೇಕನ್ನೋದು ವಿನಂತಿ. ಹಾಂ ಗುರುಗಳೇ, ಸಾಯಿರಾಮ್ ಗುರುಗಳೇ, ತುಂಬ ಧನ್ಯವಾದಗಳು. ಅದಾದ ನಂತರ ಏನಾಯ್ತು ಅಂದರೆ, ಮತ್ತು ಇದನ್ನೆಲ್ಲ ನಾವು ಮೋಲ್ಡಿಂಗ್ ಲೆವೆಲ್ವರೆಗೂ ತೊಗೊಂಬಂದಿದ್ದೀವಿ. ಮೋಲ್ಡಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ಬಾಬಾ ಯಾಕೋ ನಿಲ್ಲಿಸಿದ್ದಾರೆ ಎಲ್ರಿಗೂ ತೊಗೊಂಬಂದು. ಅಲ್ಲಿವರೆಗೂ ತುಂಬ ಸ್ಪೀಡಾಗಾಯಿತು. ಯಾಕಂದರೆ ಒಂದು 1000 ಲೋಡ್ ಮಣ್ಣು ಗುರುಗಳೇ, ಇದಕ್ಕೆಲ್ಲ ತುಂಬ ಲೆವೆಲ್ ಮಾಡಿ ಇಷ್ಟು ಹೈಟ್ ತೊಗೊಂಬಂದಿದ್ದು. ಮತ್ತು 20 ಅಡಿ ಇರೋದ್ರಿಂದ ಜಾಕ್ ಫಿಟ್ಟಿಂಗ್ ಮಾಡಿ ನಾವು ಮೋಲ್ಡಿಂಗ್ ಆಗಬೇಕಾಗತ್ತೆ. ಸೊ ಅದಕ್ಕೆ ಸಮತಟ್ಟಾಗಿ ಎಲ್ಲ ಲೆವೆಲ್ ಮಾಡಿಸಿದ್ದೀವಿ. ಸೊ ಅದಾದ ನಂತರ ಮೋಲ್ಡಿಂಗ್ ಸ್ಟಾರ್ಟ್ ಮಾಡಬೇಕು. ಸುತ್ತೂರ ಕಾಂಪೌಂಡಿಗೆ 10 ಅಡಿ ಬಿಟ್ಟಿದ್ದೀವಿ. ಬಾಬಾ ಅವರು ಶಕ್ತಿ ಇದ್ದಲ್ಲಿ ಎಷ್ಟು ದೊಡ್ಡ ನಡೆದಿದೆ ಕೆಲಸ. ಹಾಂ ಗುರುಗಳೇ, ಆಗಿದೆ.
ಹಾಂ ಗುರುಗಳೇ, ಹಾಂ ಗುರು. ಸೊ ಅದಾದ ನಂತರ ಗುರುಗಳೇ, ಇಲ್ಲಿ ನೀವು ನೋಡ್ತಾ ಇರೋವಂಥದ್ದು ಆಂಜನೇಯ ಸ್ವಾಮಿ ಗುರುಗಳೇ, ಫಸ್ಟಿಂದನೇ ಇದ್ದಿದ್ದು. ಓಕೆ, ಸೊ ಇದು ಸುಮಾರು 300 ವರ್ಷಗಳ ಹಿಂದೆ ಮಾಡಿರುವಂಥ ಕೆತ್ತನೆ ಅಂತ. ಸೊ ತುಂಬ ಜನ ಗುರೂಜಿಗಳೆಲ್ಲ ಬಂದು ಹೇಳಿದ್ರೆ ತುಂಬ ಪವರ್ ಇದೆ ಇಲ್ಲಿ ಆಂಜನೇಯ ಸ್ವಾಮಿಗೆ ಅಂತ. ಸೊ ಈ ರೀತಿಯಲ್ಲಿ ಇಲ್ಲಿ ತುಂಬ ವಿಶೇಷವಾಗಿ ನಡೀತಾ ಇದೆ ಸೊ ಕಾರ್ಯಕ್ರಮಗಳು. ಇದೆಲ್ಲನೂ ಕೂಡ ಈ ಕ್ಷೇತ್ರ ಪಾಲಕ ಶ್ರೀ ಆಂಜನೇಯ ಸ್ವಾಮಿಯೇ ಇದನ್ನೆಲ್ಲ ಮಾಡಿಸ್ತಾ ಇರೋದು ಕೆಲಸಗಳು. ಕೆತ್ತಿರೋ ಮೂರ್ತಿ ಅಲ್ಲ, ಉದ್ಭವ ಮೂರ್ತಿ ಅಂತ ನಮ್ಮ ಮನಸ್ಸಿಗೆ ಅನಿಸಿದೆ. ಉದ್ಭವ ಮೂರ್ತಿ ಅಂದ್ರೆ ಇದು ಬಹಳ ಪವರ್ಫುಲ್ ಆದ ಮೂರ್ತಿ ಇರುತ್ತೆ. ಇದರಲ್ಲಿ ತುಂಬಾ ಶಕ್ತಿ ಇದೆ. ನಮ್ ಸಂಕಲ್ಪ ಆಗುತ್ತೆ ಇರುತ್ತೆ, ಅದು ನಾವು ನಿಂತ ಜಾಗದಲ್ಲಿ ಸಂಕಲ್ಪಗಳು ಬರ್ತಾನೆ ಇರುತ್ತೆ. ಇದು ಉದ್ಭವ ಮೂರ್ತಿ ಇದೆ, ಬಹಳ ದೊಡ್ಡ ಪವಾಡ ಆಗೋ ಸ್ಥಾನ ಆಗುತ್ತೆ. ತುಂಬಾ ಧನ್ಯವಾದಗಳು. ಮತ್ತು ಗುರುಗಳೇ, ಇವಾಗ ಇದು ಮೋಲ್ಡಿಂಗ್ ಎಲ್ಲ ಆದಮೇಲೆ ಈ ಗೋಡೆ ಇವಾಗ ಏನಿದೆ ಗುರುಗಳೇ, ಆಂಜನೇಯ ಸ್ವಾಮಿದು ಇವಾಗ ಈ ದೇವಸ್ಥಾನದ್ದು, ಇದನ್ನೆಲ್ಲ ತೆಗೆದುಬಿಟ್ಟು ನಾವು ಈ ಗೋಡೆಯಲ್ಲಿರೋದನ್ನು ಎಲ್ಲಿ ಬಿಸಾಕೋದಿಲ್ಲ. ಇದನ್ನು ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಹಿಂದ್ಗಡೆ ಇವಾಗ ಏನು ನಾವು ಅನ್ಕೊತಾ ಇದ್ದೀವೋ ಪೀಠ ಪ್ರತಿಷ್ಠಾಪನೆಗೆ, ಅಲ್ಲಿ ಇದು ಪ್ರಾಣ ಪ್ರತಿಷ್ಠಾಪನೆಗೆ ಮೂರ್ತಿಗಳು, ಸೊ ಅದನ್ನು ಇಲ್ಲಿಗೆ ಕೆಳಗಡೆ ಹಾಕೊಂಡ್ಬಿಡ್ತೀವಿ ಗುರುಗಳೇ. ಕೆಳಗಡೆ ಹಾಕೊಂಡ್ಬಿಟ್ಟು ಹಿಂಗೆ ಲೆವೆಲ್ ಇಲ್ಲಿಗೆ ಹೈಟ್ ಮಾಡ್ತೀವಲ್ಲ, ಇದನ್ನೇ ಅಲ್ಲಿ ಯೂಸ್ ಮಾಡ್ಕೊತೀವಿ. ಸೊ ಇಲ್ಲೇನಾಗತ್ತಂದರೆ ನಮಗೆ ಇಲ್ಲಿ ಶಿವಲಿಂಗ ಬರುತ್ತೆ ಗುರುಗಳೇ, 3 ಅಡಿ ಶಿವಲಿಂಗ ಬರುತ್ತೆ. ಇಲ್ಲಿ 1.5 ಅಡಿ ನಂದಿ ಬರುತ್ತೆ. ಸೊ ಇಲ್ಲಿ ಮತ್ತು ಇಲ್ಲಿ ಆಂಜನೇಯನ ಒಂದು ದರ್ಶನ ಆದಮೇಲೆ ಹಿಂದ್ಗಡೆ 5.5 ಅಡಿ ಅಷ್ಟು ನಮಗೆ ಇಲ್ಲಿ ಮೂರ್ತಿ ಬರುತ್ತೆ ಬಾಬಾದು, ವಿಯೆಟ್ನಾಂ ಮಾರ್ಬಲ್ಲು 5.5 ಅಡಿ ಮೂರ್ತಿ ಬರುತ್ತೆ. ಇದಾದಮೇಲೆ ಆಂಜನೇಯನಿಗೆ ಅತಿ ಪ್ರೀತಿ ಮತ್ತು ಅವರ ಭಕ್ತರಾಗಿರುವಂಥ ಜಾಸ್ತಿ ರಾಮನ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ರಾಮ್ ದರ್ಬಾರ್ ಫುಲ್ಲು ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಸಮೇತ ಇಲ್ಲಿ ನಾವೊಂದು ರಾಮ್ ದರ್ಬಾರ್ ಮಾಡೋ ಒಂದು ಇದಿದೆ. ಅದನ್ನು ಕೂಡ ಆರ್ಡ್ರ್ ಮಾಡಿದ್ದೀವಿ. ವಿಗ್ರಹಗಳೆಲ್ಲ ಆರ್ಡ್ರ್ ಆಗಿದೆ ಆಲ್ರೆಡಿ. ಸೊ ಇನ್ನು ಅದನ್ನು ಬರಬೇಕು ಅಂದರೆ ಫಸ್ಟ್ ಮೋಲ್ಡ್ ಆಗಬೇಕು. ಅದಕ್ಕೋಸ್ಕರ ಎಲ್ಲ ಒಂದು ಭಕ್ತಾದಿಗಳಿಗೂ ನಾವು ಕೇಳ್ತಾ ಇದ್ದೀವಿ ಆದಷ್ಟು ಬೇಗ ಈ ಕ್ಷೇತ್ರಕ್ಕೆ ಇದು ಮಾಡಲಿ ಅಂತ. ಸೊ ಅದಾದ ನಂತರ ಮುಂದ್ಗಡೆ ಆಂಜನೇಯ ಮುಂದ್ಗಡೆ ಗುರುಗಳೇ, ಇಲ್ಲಿ ಬಂದುಬಿಟ್ಟು ದತ್ತಾತ್ರೇಯ ಬರ್ತಾರೆ ಗುರುಗಳು, 2 ಅಡಿ ಗಾಣಗಾಪುರ ದತ್ತಾತ್ರೇಯ ಗುರುಗಳು ಇಲ್ಲಿ 2 ಅಡಿ ಅಷ್ಟು ಬರ್ತಾರೆ ಇಲ್ಲಿ. ಸೊ ಇಲ್ಲಿ ಬಂದುಬಿಟ್ಟು ನಾವು ಸ್ಟೀಲಿಂದ ಒಂದು ರೈಲಿಂಗ್ಸ್ ಮಾಡ್ತೀವಿ. ಇಲ್ಲಿ ಕೂಡ ಆಂಜನೇಯನಿಗೆ ರೈಲಿಂಗ್ಸ್ ಮಾಡ್ತೀವಿ ಸ್ಟೀಲಲ್ಲಿ, ಅಲಂಕಾರ ಎಲ್ಲ ಮಾಡಿ ಅದೊಂದು ಡೋರ್ ಟೈಪ್ ಮಾಡಿ, ಯಾಕಂದರೆ ಯಾರು ಮುಟ್ಟೋ ಥರ ಇರಬಾರ್ದು. ಅಲಂಕಾರ ನೋಡಿ ನಮಸ್ಕಾರ, ಹೊರಗಿಂದ ನಮಸ್ಕಾರ ಮಾಡೋ ಥರ, ಯಾಕಂದರೆ ಆಂಜನೇಯನಿಗೆ ಟಚ್ ಮಾಡೋ ಥರ ಬಿಡೋದಿಲ್ಲ. ಸೊ ಅಲಂಕಾರಗಳು ಮಾಡಿ ನೀಟಾಗಿ ಗ್ರಿಲ್ಲಲ್ಲಿ ಇದು ಮಾಡಿರ್ತೀವಿ. ಇಲ್ಲಿ ದತ್ತಾತ್ರೇಯ ಮತ್ತು 2 ಅಡಿ ಗಣೇಶ ಮೂರ್ತಿ ಬರುತ್ತೆ. ಸೊ ಈ ರೀತಿಯಲ್ಲಿ ಒಳಗಡೆನೇ ಇದಿರುತ್ತೆ, ತುಂಬಾ ಸ್ಪೇಸಸ್ ಇರುತ್ತೆ. ಆರಾಮಾಗಿ ಒಂದು 800 ಜನ ಒಳಗಡೆ ಕುತ್ಕೋಬೋದು ಆರಾಮಾಗಿ. ಅಷ್ಟೊಂದು ಜನಕ್ಕೆ ಇಲ್ಲಿ ವ್ಯವಸ್ಥೆ ಅನ್ನೋದು ಮಾಡೋದಾಗತ್ತೆ ಗುರುಗಳೇ ಇಲ್ಲಿಂದ. ಅದಾದ ನಂತರ ತಾವು ಮುಂದ್ಗಡೆ ನೋಡ್ಬೋದು, ಅಲ್ಲಿ ಏನು ಆರ್ಚ್ ಕಾಣಿಸ್ತಾ ಇದೆಯಲ್ಲ ಗುರುಗಳೇ, ಅಲ್ಲಿ ಇದು ಗಣಪತಿ ಇದೇನು ಆರ್ಚ್ ಕಾಣಿಸ್ತಾ ಇದೆ, ಇದು ಮೈನ್ ಕೂಡುಮಲೆ ಕ್ಷೇತ್ರ ಅಂತ ಹೇಳ್ತಾರೆ, ಏಕಶಿಲಾ ವಿಗ್ರಹ. ಸೊ ಎಲ್ಲ ದೇವರುಗಳು ಕೂಡ ಇಲ್ಲಿ ಕೂಡಿ ಇಲ್ಲಿ ಒಂದು ಏಕಶಿಲಾ ವಿಗ್ರಹನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಇದು ತ್ರೇತಾಯುಗ, ಕಲಿಯುಗ, ದ್ವಾಪರಯುಗ 3 ಯುಗಗಳಿಂದ ಇರುವಂಥದ್ದು ವಿಗ್ರಹ. ಅತಿ ಶ್ರೇಷ್ಠವಾದಂಥ ಶ್ರೀ ಕ್ಷೇತ್ರ. ಅದಕ್ಕೆ ನಾವು ಕೂಡ ಇಲ್ಲಿ ಶ್ರೀ ಕ್ಷೇತ್ರ ಶಿವಸಾಯಿ ಹನುಮಾನ್ ದೇವಸ್ಥಾನ ಅಂತಲೇ ಮಾಡಿದ್ದೀವಿ ಆ ಗುರುಗಳೇ. ಅದಾದ ನಂತರ ಗುರುಗಳೇ, ಇಲ್ಲೇನು ನೀವು ಹೊರಗಡೆ ನೋಡ್ತಾ ಇದ್ದೀರಲ್ವಾ, ಈ ಜಾಗದಲ್ಲಿ ನಾವು ಒಂದು 6 ಇಂದ 7 ಅಡಿ ಒಂದು ದೊಡ್ಡದಾದಂಥ ಶಿವನ ಮೂರ್ತಿ ತಪಸ್ ಮಾಡ್ತಾ ಇರೋವಂಥದ್ದು. ಇಲ್ಲಿ ಫೌಂಟೇನ್ ಮಾಡೋ ಒಂದು ಇದಿದೆ, ಇಲ್ಲಿ ನೀರು ಯಾವಾಗೂ ಇದು ತಲೆ ಮೇಲಿಂದ ಬರ್ತಾ ಇರೋದು, ಇಲ್ಲಿ ಬಂದುಬಿಟ್ಟು ಫೌಂಟೇನ್ ಮಾಡುವಂಥದ್ದು ದೊಡ್ಡದಾಗಿ. ಸೊ ಈ ರೀತಿ ಇದೆ. ಇದಾದಮೇಲೆ ನೀಟಾಗಿ ಕಾಂಪೌಂಡ್ ಎಲ್ಲ ಹಾಕಿ ಒಂದು ಮಾರ್ಬಲ್ ಇಲ್ಲಿ ಪಾರ್ಕಿಂಗ್ ಟೈಲ್ಸ್ ಎಲ್ಲ ಹಾಕಿ ನೀಟಾಗಿ ಒಂದು ದೇವಸ್ಥಾನಕ್ಕೆ ಹೋಗೋರಿಗೆ ಅನುಕೂಲಗಳು ಮಾಡುವಂಥದ್ದು. ಧ್ವನಿ ಬಂದುಬಿಟ್ಟು ಅಲ್ಲಿ ಬರುತ್ತೆ. ಇನ್ನು ಅನ್ನ ಸಂತರ್ಪಣೆಗೆ ಅದು ಇದು ಇನ್ನೂ ಏನು ಪ್ಲ್ಯಾನ್ ಮಾಡಿಲ್ಲ. ಫಸ್ಟ್ ಇಷ್ಟು ಮಾತ್ರ ಆದರೆ ಸಾಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಅದಾದ ನಂತರ ಇವಾಗೇನು ಅಲ್ಲಿ ಹಾರ್ಚ್ ಕಾಣಿಸ್ತಾ ಇದೆ, ಅದ್ರ ಕೆಳಗಡೆ ನಮ್ಮದೊಂದು ದೊಡ್ಡದಾದ ಒಂದು ನಂದಿ ಅನ್ನ ಕೂರಿಸಿ ಸರ್ಕಲ್ ಮಾಡಿ ಹಿಂಗೆ ದೇವಸ್ಥಾನಕ್ಕೆ ಆಪೋಸಿಟ್ಟು ಹಿಂಗೆ ಮಾಡೋ ಒಂದು ಪ್ಲ್ಯಾನ್ ಕೂಡ ಇದೆ.
ಆದರೆ ರೋಡು ಸ್ವಲ್ಪ ಅಗಲ ಆಗತ್ತೆ ಅಂತ ಒಂದು ಇದಿದೆ. ಅದನ್ನು ನೋಡಿಕೊಂಡು ಅಲ್ಲಿ ಬಂದುಬಿಟ್ಟು ನಾವು ನಂದಿಯನ್ನು ಒಂದು ಇದು ಮಾಡುವಂತಿದೆ, ಅಲ್ಲಿ ಬಂದುಬಿಟ್ಟು ಆರ್ಚಲ್ಲಿ ಇದರಲ್ಲಿ. ಸೊ ಅದಾದಮೇಲೆ ನಾವು ಮಿಕ್ಕಿದೆಲ್ಲ ಕಾರ್ಯಕ್ರಮಗಳು ಎಲ್ಲ ಇದ್ದಾವೆ. ಇವಾಗ ಸದ್ಯಕ್ಕೆ ದೇವಸ್ಥಾನ ಮೋಲ್ಡಿಂಗು ಧ್ವನಿ ಒಂದು ಇಷ್ಟು ಮಾತ್ರ ಆದರೆ ಸಾಕು ಅನ್ನೋ ಒಂದು ಸಂಕಲ್ಪ ಇದೆ. ಇಷ್ಟು ಆಗಿಬಿಟ್ರೆ ಆಮೇಲೆ ನಮ್ದೊಂದು ಸಂಕಲ್ಪ ಇದೆ, ಧ್ವನಿ ಮಾಡಿಬಿಟ್ಟು ಯಾವಾಗಲೂ ಸದಾ ಧ್ವನಿ ಉರಿಯುವಂಥದ್ದು ಆಗ್ಬೇಕನ್ನೋದು ನಮ್ಮ ಆಸೆ. ಹೌದು ಗುರುಗಳೇ, ಧ್ವನಿನೂ ಮಾಡ್ತಾ ಇದ್ದೀವಿ, ದೇವಸ್ಥಾನವೂ ಆಗ್ತಾ ಇದೆ. ಎರಡೂ ಆದಮೇಲೆ ಮಿಕ್ಕಿದ ಪ್ಲ್ಯಾನ್ಗಳು ಇದೆ ನಮ್ಮದು. ಆಮೇಲೆ ಇವಾಗ ಏನು ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಸೊ ಅದಕ್ಕೆ ನಾವು ಇಲ್ಲಿ ಒಂದು ಶೆಡ್ ಅಂತ ಒಂದು ಮಾಡಿದ್ದೀವಿ, ಈ ಸಿಮೆಂಟು ಮತ್ತು ಅದು ಇದು ಹಾಕ್ಕೊಳೋದಕ್ಕೆ. ಸೊ ಅದಾದಮೇಲೆ ಇಲ್ಲಿ ನೀವೇನು ಇಲ್ಲಿ ಬ್ಯಾನರಲ್ಲಿ ನೋಡ್ಬೋದು, ಇವೆಲ್ಲ ಕೂಡ ಸಾಯಿಬಾಬಾ ವಿಗ್ರಹ, ನಾನು ಗಣೇಶ ವಿಗ್ರಹ, ಮತ್ತು ಇವೆಲ್ಲ ಕೂಡ ನಾವು ಆರ್ಡ್ರ್ ಮಾಡಿರೋಂಥ ವಿಗ್ರಹಗಳು ಇವೆಲ್ಲ ಸೇರಿ. ಸೊ ಇದನ್ನೆಲ್ಲ ಕೂಡ ನಾವು ಆಲ್ರೆಡಿ ಆರ್ಡ್ರ್ ಮಾಡಿದ್ದೀವಿ. ಸೊ ಮೋಲ್ಡಿಂಗ್ ಆಗಿದ ತಕ್ಷಣ ಇವೆಲ್ಲನೆಲ್ಲ ತರಿಸಿ ಹಿಂದುಗಡೆಯಿಂದ ಪ್ರತಿಷ್ಠಾಪನೆ ಮಾಡೋದಿದೆ ಗುರುಗಳೇ. ಸೊ ಇದೆಲ್ಲನೂ ಇದೆಲ್ಲನೂ ನೋಡ್ಬೋದು ಗುರುಗಳೇ. ಆ ಕಡೆ ನೀವು ಸ್ಕೂಲ್ ಇದೆ, ಆ ಕಡೆ. ಇದು ಬಂದ್ಬಿಟ್ಟು ದೇವಸ್ಥಾನ, ಅದರದ್ದು ಹೈಟು ಶ್ಯಾಮ್ ಆ ಕಡೆ ಡೌನ್ ಎಷ್ಟಿದೆ ಅಂತ ನೋಡಿ, ಈ ಕಡೆ ಎಷ್ಟು ಹೈಟ್ ಇದೆ ಅಂತ ನೋಡಿ. ತುಂಬ ಖರ್ಚು ಬಂದಿದೆ ಗುರುಗಳೇ, ಯಾಕಂದರೆ ಅಲ್ಲಿ ಅಷ್ಟು ಡೌನಲ್ಲಿ ಇದ್ದದ್ದನ್ನು ನಾವು ಇಷ್ಟು ಹೈಟ್ ತೊಗೊಂಬಂದಿದ್ದೇವೆ. ಸುಮಾರು ಮಣ್ಣು ಅನ್ನೋದನ್ನು ನಾವು ಇದಕ್ಕೆ ಓಡಿಸಿ ಮತ್ತು ಅಷ್ಟು ಕೆಳಗಡೆಯಿಂದ ಡೀಪಾಗಿ ಫಿಲ್ಲರ್ಗಳು ಎತ್ಕೊಂಡ್ಬಂದಿದ್ದೀವಿ. ಸೊ ಸುಮಾರು ಪಾಯಾಗೇನೆ ಬಾಬಾ ಮಕ್ಕಳಂದ್ರೆ ತುಂಬ ಇಷ್ಟ, ಅದಕ್ಕೆ ಬಾಜುನೇ ಇದ್ದಾರೆ ಬಾಬಾ. ಹೌದು ಗುರುಗಳೇ. ಸೊ ಇದೆಲ್ಲನೂ ಅಷ್ಟು ಹೈಟ್ ತೊಗೊಂಬಂದು ಪಿಲ್ಲರ್ಗಳೆಲ್ಲ ಹೆವಿ ಸ್ಟ್ರಾಂಗಾಗಿ ಮಾಡಿದ್ದೀವಿ. ಏನು ಒಂದು ಬರೀ ಪಾಯ ಖರ್ಚೇ ನಮ್ಗೆ 10ರಿಂದ 12 ಲಕ್ಷ ಖರ್ಚು ಬಂತು. ಯಾಕಂದರೆ ಅದು ಅಷ್ಟೊಂದು ಹೈಟ್ ತೊಗೊಂಬರ್ಬೇಕಾಗಿತ್ತು. ಯಾಕಂದರೆ ಇಲ್ಲಿಂದ ಅಲ್ಲಿಗೆ ಡಿಫ್ರೆನ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಡೌನ್ ಇದೆ, ಎಷ್ಟು ಹೈಟ್ ನಾವು ಮಾಡಿದ್ದೀವಿ ಅಂತ. ಅದಕ್ಕೆ ಎಲ್ಲ ಸಾಯಿ ಭಕ್ತರು ಕೂಡ ಸೇರಿ, ನಾವು ಅಪರಿಚಿತರಾಗಿದ್ದರೂ ಕೂಡ ಒಟ್ಟಾಗಿ ಸೇರಿ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸೋಣ. ಸೊ ಬನ್ನಿ, ಎಲ್ಲ ಸಾಯಿ ಭಕ್ತರು ಬನ್ನಿ, ಇಲ್ಲೇ ಸ್ಥಳಕ್ಕೆ ಭೇಟಿಯಾಗಿ ಡೈರೆಕ್ಟಾಗಿ ನೀವೇನು ದೇಣಿಗೆ ರೂಪದಲ್ಲಿ ಕೊಡ್ತಿರೋ ಇಲ್ಲ ವಸ್ತು ರೂಪದಲ್ಲಿ ಕೊಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಇಲ್ಲಿ ಬಂದು ಈ ಕ್ಷೇತ್ರಕ್ಕೆ ಡೈರೆಕ್ಟಾಗಿ ಬಂದು ನಿಮ್ಮ ಕೈಲಿ ಏನಾಗುತ್ತೋ ಒಂದು ವಿಂಡೋಗೆ ಗ್ರಿಲ್ ಮಾಡಿಸ್ಕೊಡೋ ಅಂಥದ್ದು, ಇಲ್ಲ ಒಂದು ಇಟ್ಟಿಗೆ ಕೊಡಿಸೋಂಥದ್ದು, ಒಂದು ಸಿಮೆಂಟ್ ಮೂಟೆ ಕೊಡಿಸೋಂಥದ್ದು, ಅಟ್ಲೀಸ್ಟ್ ಹೌದು ಒಂದು ಕಲ್ಲು ಕೊಡಿಸೋಂಥದ್ದು, ಇಲ್ಲ ಕಂಬಿ ಕೊಡಿಸೋಂಥದ್ದು ಮೋಲ್ಡ್ಗೆ, ಅದು ಅವ್ರಿಗೆ ಬಿಟ್ಟಿದ್ದು. ಬಾಬಾವ್ರು ಯಾವುದೂ ಆಸೆ ಪಟ್ಟಿಲ್ಲ. ಇದು ಒಂದು ದೊಡ್ಡ ಪ್ರಮಾಣದಾಗ ನೀವು ಮಾಡಿಕೊಟ್ರೆ ಬಾಬಾವ್ರ ಆಶೀರ್ವಾದ ದೊಡ್ಡ ಪ್ರಮಾಣದಾಗ ಅವ್ರಿಗೆ ಆಶೀರ್ವಾದ ಆಗುತ್ತೆ. ಹೌದು ಗುರುಗಳೇ, ಹೌದು ಗುರುಗಳೇ, ಇದು ನಾವು ಹೇಳೋ ಮಾತು. ಹಾಂ ಗುರುಗಳೇ. ಸೊ ಇಂತಿ ಸರ್ವೇ ಜನೋ ಸುಖಿನೋ ಭವಂತು, ಸರ್ವಂ ಸಾಯಿ, ಎಲ್ಲದಕ್ಕೂ ಉತ್ತರ ಸಾಯಿಬಾಬಾ ಊದಿ ಅಷ್ಟೇ. ಸೊ ಅದನ್ನು ತಗೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸರ್ವೇ ಜನೋ ಸುಖಿನೋ ಭವಂತು. इंद्रिय प्रतिष्ठति श्री सद्गुरु साईनाथ पूर्ण कृपाशीर्वाद प्राप्तिरस्तु।